ಹಾಕಿದ್ದಾರೆ. ಬಟ್ ದಿಸ್ ಇಸ್ ಅ ರಿಲೇಟೆಡ್ ಕ್ರೈಮ್ ಟು ದ ಪ್ರೀವಿಯಸ್ ಇನ್ಸಿಡೆಂಟ್. ಈ 3 ತಿಂಗಳಿಂದ ಏನಾಗಿರೋದು ಅದನ್ನು ಸೇರಿಸಿ ಎಲ್ಲಾನು ತನಿಖೆ ಆಗುತ್ತೆ. ಸೊ ಅದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಬೇಕಾದ್ರೆ ಕ್ರೈಮ್ ನಂಬರ್ ಹಾಕ್ಸ್ಬೇಕು, ಅದು ಹಾಕ್ಸೋಣ. ಇಲ್ಲ, ಮೊನ್ನೆ ಇನ್ಸಿಡೆಂಟ್ ಆಗಿರೋ ಕಾರಣ ಏನು, ಅದು ಬುನಾದಿ ಏನಿದೆ ಅದನ್ನ ಕೂಡ ತನಿಖೆ ಮಾಡ್ಲೇಬೇಕಾಗ್ತದೆ. ನಿನ್ನೆ ಮಾತಾಡಿದಾಗ ಇವ್ರೇನ್ ಹೇಳ್ತಾರೆ, ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ ಸರ್ ನಾವು ಅದ್ರ ಹಿಂದೆ ಏನೇನೆಲ್ಲ ಆಗಿದೆ ಅದೆಲ್ಲಾನು ಬೈ ಡಿಫಾಲ್ಟ್ ಬಂದೇ ಬರ್ತದೆ. ಯಾಕಂದ್ರೆ ಕಾರಣಗಳು ಮೂಲ ಎಲ್ಲಿದೆ ಅಂತ ತಿಳ್ಕೊಂಡು ಹಾಕ್ಬೇಕಾದ್ರೆ ಅದು ಬಂದೇ ಬರ್ತದೆ. ರೆಫರೆನ್ಸ್ ಈ ಕ್ರೈಮ್ ನಂಬರ್ ಇರೋದ್ರಿಂದ ಇದು ಹಾಕಿದೀವಿ. ಅದನ್ನು ಬೇಕಾದ್ರೆ ಸ್ಪಷ್ಟವಾಗಿ ಕ್ರೈಮ್ ನಂಬರ್ ಹಾಕ್ಬೇಕಂದ್ರೆ ಆಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಏನ್ ತೊಂದರೆ ಇಲ್ಲ. ಅಲ್ಲ, ಈಗ ಲಿಂಗಾಯತ್ ಸಮಾಜ ಅವರು ಮತ್ತೆ ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಅಂದ್ರೆ ಈ ಬೆಳವಣಿಗೆಯಿಂದ ಈಗ ನೋಡಿ, ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನಾವು ಕೂಡ ಅದನ್ನ ಸ್ಟ್ರಿಕ್ಟ್ ಹಣಿಸಿದೀವಿ ಮತ್ತು ಅದನ್ನ ಆಕ್ಷನ್ ತಗೊಳ್ಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಏನು ವಿಕ್ಟಿಮ್ಸ್ ಇದ್ದಾರೆ ಅವ್ರ ಹತ್ರ ನಾನು ಮಾತಾಡಿದ್ದೀವಿ. ಅವರಿಗೆ ನಾವು ಸಂಪೂರ್ಣ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ನಮ್ಮವರೇ ಇದ್ದಾರೆ, ನಮ್ಮ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿಯವರು ಹತಾಶ ಭಾವನೆಯಿಂದ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಯಾರು ನಾವೇ ಅವ್ರು ಮಾತಾಡಿದೀವಿ. ಅವ್ರ ವಿಕ್ಟಿಮ್ಸ್ ಕೇಳಿ. ಈಗ ಅವತ್ತು ನಾವು ಊರಲ್ಲಿ ಇರ್ಲಿಲ್ಲ, ಪ್ರಿಯಾಂಕ್ ಒಂದು ಯಾರು ಬೇರೆ ಕಡೆ ಹೋಗಿದ್ರು, ನಾನು ಸೇಡಮ್ ಅಲ್ಲಿದ್ದೆ. ಇನ್ಸಿಡೆಂಟ್ ಅಲ್ಲಂ ಪ್ರಭು ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿದ್ರಿ. ನಾವು ಪ್ರಿಯಾಂಕ್ ಬಂದ್ಮೇಲೆ ನಾವು ಅವ್ರನ್ನ ಮಾತಾಡಿ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ ಅವ್ರ ರಿಕ್ವೆಸ್ಟ್ ಇದ್ದೀವಿ. ವಿಕ್ಟಿಮ್ಸ್ ರಿಕ್ವೆಸ್ಟ್ ಏನಿತ್ತಂದ್ರೆ CID ಎನ್ಕ್ವೈರಿ ಆಗ್ಬೇಕಂತಿತ್ತು. ಅವರ ಒಂದು ರಿಕ್ವೆಸ್ಟ್ ಮೇಲೆನೆ CID ಎನ್ಕ್ವೈರಿ ನಿನ್ನೆನೆ ಗೃಹ ಸಚಿವರುಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು CID ಎನ್ಕ್ವೈರಿ ಯಾಕೆ ಮಾಡಿಸಿದೀವಿ, ನಮ್ಮ ವಿಕ್ಟಿಮ್ಸ್ ನ ಒಂದು ಹೇಳಿಕೆಯ ಪ್ರಕಾರನೇ ನಾವು CID ಎನ್ಕ್ವೈರಿ ಮಾಡಿಸಿದ್ವಿ. ಅವ್ರ ಬೇಡಿಕೆ ಇದೇ ಇತ್ತು. ಅವ್ರು ಏನಂತಂದ್ರೆ CID ಎನ್ಕ್ವೈರಿ ಆಗ್ಬೇಕು, ನಮ್ ಪ್ರೊಟೆಕ್ಷನ್ ಸಿಗ್ಬೇಕು ಅಂತ ಹೇಳಿದ್ರು. ಅವ್ರು ಯಾರು ಈ ಕೃತ್ಯ ಮಾಡಿದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿದ್ರೆ ಅವ್ರು 3 ಮಾಡಿದ್ವಿ. ಇಲ್ಲ, ಈಗ ಆಫೀಸರ್ ಟ್ರಾನ್ಸ್ಫರ್ ಆದ ಆಕ್ಷನ್ ಈಗ ಸದ್ಯಕ್ಕೆ ಎಲೆಕ್ಷನ್ ನೀತಿ ಸಮಿತಿ ಒಂದ್ ವೇಳೆ ಇದರಲ್ಲಿ ಇರೋದ್ರಿಂದ ಆಫೀಸರ್ ಟ್ರಾನ್ಸ್ಫರ್ಸ್ ಗವರ್ಮೆಂಟ್ ಮಾಡೋದಿಲ್ಲ. ಇಟ್ ಈಸ್ ಮಾನಿಟರ್ಡ್ ಬೈ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಆದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹೆಂಗೋ ಎನ್ಕ್ವೈರಿ ಆಗ್ತದೆ, ಕ್ರಮ ತೆಗೆದುಕೊಳ್ಳಿ. ಅದನ್ನ ನಾವು ಹೋಮ್ ಮಿನಿಸ್ಟರ್ ಗಮನಕ್ಕೆ ಅವ್ರು ವಿಚಾರ ಮಾಡ್ತೀವಿ, ಅವ್ರು ಪರಿಶೀಲನೆ ಮಾಡ್ತೀವಿ. ಅಧಿಕಾರಿಗಳಿಗೆ ಹೇಳಿ ಇದು ಮಾಡಬೇಕು ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಅದು ಇನ್ನ 3 ದಿನದಲ್ಲಿ ಹೇಗಾಗುತ್ತೆ. ಅವರು ಕೇವಲ ಒಂದು ಸೋಲಿನ ಭೀತಿಯಲ್ಲಿದ್ದಾರೆ. ಇದು ಪೊಲಿಟಿಕಲ್ ಆಗಿ ಅದು ಕನ್ವರ್ಟ್ ಮಾಡ್ಬೇಕಂತ ಅವರು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಇಲ್ಲ. ಮಾನ್ಯ ನಮ್ಮ ಗೃಹ ಸಚಿವರು ಕೂಡ ಸ್ಪಷ್ಟವಾಗಿ ಇದರ ಬಗ್ಗೆ ಅವ್ರು ಹೇಳಿದ್ದಾರೆ. ಅವರು ಪೊಲಿಟಿಕಲ್ ಆಗಿ ನಾವು ಮಾಡಿ ಒಂದು ದ್ವೇಷ ಭಾವನೆ ಮಾಡ್ತಕ್ಕಂತ ಯಾವಾಗ್ಲೂ ಹಿಂದೆನೂ ಕೂಡ ಅವರು ಮಾಡಿದ್ದಾರೆ. ಅವರು ಡೆವಲಪ್ಮೆಂಟ್ ಮೇಲೆ ಅವ್ರಿಗೆಲ್ಲಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿದೆ. ಕೇವಲ ಸೋಲಿನ ಒಂದು ಭೀತಿಯಲ್ಲಿ ಇರ್ತಕ್ಕಂಥ ಒಂದು ಕಾರಣದಿಂದ ಸ್ವಾಭಿಮಾನಿ ಅದು ಇದು ಅಂತ ಅವ್ರು ಮಾಡ್ತಾರೆ. ಜನ ಯಾವ ಕಾರಣಕ್ಕೂ ಅವ್ರು ಸ್ಪಂದಿಸಲ್ಲ. ಯಾಕಂದ್ರೆ ಈ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಇವರ ಪೊಸಿಷನ್ ಏನಿದೆ. 5 ವರ್ಷ ಅವ್ರು ಏನು ಕೆಲಸ ಮಾಡಿಲ್ಲ. ಜನರ ಹತ್ರ ಹೋಗಿ ಹೇಳ್ಕೊಳ್ಳಿಕ್ಕೆ ಅವ್ರಿಗೇನು ಇದು ಇಲ್ಲ, ಅಂದ್ರೆ ಅವ್ರಿಗೇನು ಮುಖ ಇಲ್ಲ ಅಂತ ಹೇಳಿ ಈ ರೀತಿ ಏನಾದ್ರೂ ದ್ವೇಷ ಭಾವನೆ ಹುಟ್ಟಿಸಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟವಾಗಿ ಜನರಿಗೆ ಇದು ಅರ್ಥ ಆಗಿದೆ. ಹಾಗಾಗಿ ಅವರ ಒಂದೇನು ಪ್ರಯತ್ನ ಇದೆಯಲ್ಲ ಅದರಿಂದ ಏನು ಅವರಿಗೆ ಲಾಭ ಆಗಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು. ಜನವರಿ 23ಕ್ಕೆ ಕಲಬುರಗಿ ಸಿಟಿಗೆ ಬಂದ್ ಆಯ್ತು, ಗಲಭೆಗಳಾದವು. ಬಟ್ ಆ ಪ್ರಕರಣದಲ್ಲಿ ಯಾರನ್ನು ಬಂಧಿಸ್ಲಿಲ್ಲ, ಏನು ಮಾಡಲಿಲ್ಲ. CCTV ಫುಟೇಜ್ ಅನ್ನೇ ಹುಡುಕಾಡ್ತಾ ಹೋದ್ರು. ಅದಕ್ಕೆ ಈಗ ಮುಂದುವರೆದ ಭಾಗವಾಗಿ ಈಗ ಆಗ್ತಿದೆ, ಮತ್ತೆ ಕ್ರಮ ಕೈಗೊಂಡ್ರೆ ಈಗ ಆಗ್ತಿರ್ಲಿಲ್ಲ ಅಂತ. ಯಾವಾಗ 23ನೇ ತಾರೀಕು ಏನು ಗಲಭೆಗಳಾಗುತ್ತೆ ಕಲಬುರಗಿಯಲ್ಲಿ ಎಲ್ಲಾ ಕಡೆ, ಅವತ್ತಿನ ದಿನ FIR ಮಾಡಿದ್ರೆ ಇವತ್ತಿ ಹಲ್ಲೆ ಆಗ್ತಾ ಇರ್ಲಿಲ್ಲ ಅನ್ನೋದು ಅವರ ನೋಡಿ. ಉಮೇಶ್ ಜಾಧವ್ ಅವರಿಗೆ ಅಥವಾ BJP ಅವರಿಗೆ ಇಂಥ ಅವಕಾಶಗಳು ಹುಡ್ಕೊಂಡು ಹೋಗ್ತಾರೆ. ಅವಾಗ ಜನವರಿ ಆಗಿ 3 ತಿಂಗಳಾಗಿದೆ ಅಲ್ಲ, ಏನಾದ್ರು ಆಗಿತ್ತ ಅವಾಗ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅವರು? ಸಲಹೆ ಕೊಡ್ಲಿಲ್ಲ. ಇಲ್ಲ ಸರ್, ಎಲ್ಲಾನು ಕಾನೂನು ಪ್ರಕಾರ ಕ್ರಮ ತಗೊಂಡೇ ಇವತ್ತು ಇನ್ವೆಸ್ಟಿಗೇಷನ್ಗೆ ಅವ್ರು ಇದು ಅದಾದ್ಮೇಲೆ ಬೇಲ್ ಸಿಕ್ಕಿತ್ತಲ್ಲ ಇವರಿಗೆ. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಇಟ್ ಇಸ್ ಸರ್, ಎಲ್ಲ ಈಗ ಕಾನೂನು ಸುವ್ಯವಸ್ಥೆಗಳಲ್ಲಿ ನೀವು ಕೇಸ್ ಟು ಕೇಸ್ ನೋಡಿ. ಎಲ್ಲ ಯಾವುದು ಕೂಡ ಕಾನೂನು ಸುವ್ಯವಸ್ಥೆ ಕುಸಿತೋಗಿದೆ ಅಂತ ಆಗಿಲ್ಲ. ಎಲ್ಲಾನು ಹೆಚ್ಚಾಗಿ ವೈಯಕ್ತಿಕವಾಗಿ
ಜಗಳ ಇರೋದ್ರಿಂದ, ಅದು ಅಫ್ಜಲ್ಪುರ್ ಕೇಸ್ ಇರ್ಬೋದು, ಜೇವರ್ಗಿ ಕೇಸ್ ಇರ್ಬೋದು, ಆಳಂದದ ಇರ್ಬೋದು, ಏನೇ ಇರ್ಬೋದು. ಇವತ್ತು ಬಿಜೆಪಿ ಅವ್ರದ್ದು ಹ್ಯಾಬಿಟ್ ಆಗಿದೆ ಇವಾಗ. ಇಂಥ ಏನೋ ಅವರಿಗೆ ಅಜಯ್ ಅವ್ರು ಹೇಳ್ದಾಗೆ ಸೋಲ್ತಾ ಇದ್ದಾರೆ. ಏನೋ ಒಂದು ಓಪನಿಂಗ್ ಬೇಕಾಗಿದೆ, ಆ ಅವಕಾಶವನ್ನ ಉಳ್ಕೊಂಡು ಇವತ್ತು ಯಾವುದೇ ಸಮಾಜದ ಇದ್ರೂ ಕೂಡ ಅದನ್ನ ವೈಯಕ್ತಿಕ ವಿಚಾರ ಇದ್ರೂ ಕೂಡ ಅದು ಹೋಗಿ ಪಾರ್ಟಿಗೆ ಹಾಕ್ಬೇಕು, ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬೇಕು, ಸರ್ಕಾರದ ಮೇಲೆ ಹಾಕ್ಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಅವ್ರು ಏನೇ ಇರಲಿ, ಇವತ್ತಿಲ್ಲ ಸತ್ಯ, ನಾಳೆ ಸತ್ಯ ಹೊರಗಡೆ ಬರುತ್ತಲ್ಲ. ಆಮೇಲೆ ಈ ಪ್ರತಿಭಟನೆಗಳೆಲ್ಲ ಅವಾಗ ಯಾಕೆ ಮಾಡಿಲ್ಲ? ಈಗ ಹುಬ್ಳಿ ಪ್ರಕರಣದಲ್ಲಿ ಹೇಗೆ ಪ್ರತಿಭಟನೆ ಮಾಡಿದ್ರು, ಅಷ್ಟು ಆಕ್ಟಿವ್, ಎಷ್ಟು ಪಾಸಿಟಿವ್ ಆಗಿ ಆಕ್ಟಿವ್ ಆಗಿ ಅವರು ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ರು. ಇವಾಗೆಲ್ಲ ಹೋಯ್ತು ಅವ್ರ ಆಕ್ಟಿವಿಸಮ್. ಈಗ ಯಾಕೆ ಹಾಸನ್ ಪ್ರಕರಣದಲ್ಲಿ ಅವ್ರು ಬಂದಿಲ್ಲ ಆಚೆ? ಯಾಕಿನ್ನ ಬಿಜೆಪಿ ಅವರ ಸ್ಟೇಜ್ ಇನ್ನ ಸಜ್ಜಾಗಿಲ್ಲ? ಯಾಕೆ ಅವ್ರೆ ಬಂದು ಮಾತಾಡ್ತಾ ಇಲ್ಲ? ಹುಬ್ಳಿ ಬೇರೆ ಹಾಸನ್ ಬೇರೆ ಅಂತ ಮಾಡ್ತಾ ಇದಾರಲ್ಲ, ಅದೇನು ಅರ್ಥ ಆಗಿಲ್ಲ ಅಲ್ಲ. ಸೊ ಎಲ್ಲಿ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅಲ್ಲಿ ಅವ್ರು ಮಾಡ್ತಾರೆ. ಇವತ್ತು ಮೈಸೂರಲ್ಲಿ ಇನ್ನೊಂದು FIR ಆಗಿದೆ ಸರ್. ಇವತ್ತು ತಮ್ಮ ಒಬ್ರು ವಿಕ್ಟಿಮ್ ಏನ್ ಮಾಡಿದ್ದಾರೆ, ತಮ್ಮ ತಾಯಿ ಕಾಣೆಯಾಗಿದ್ದಾರೆ ಅಂತ HD ರೇವಣ್ಣ ಆಗಿರ್ಬೋದು. ನೋಡಿ, SIT ದವರು ಮತ್ತೆ ಅಲ್ಲಿರುವಂತ ಅಧಿಕಾರಿಗಳು ಬಹಳ ಸ್ಪಷ್ಟವಾದಂತ ಸಂದೇಶ ಎಲ್ಲ ಹೆಣ್ಮಕ್ಳಿಗೆ ಅವರಿಗೆ ಕೊಟ್ಟಿದ್ದಾರೆ. ನೀವು ಯಾರಿಂದನೂ ಅಂಜಕ್ ಹೋಗಬೇಡಿ. ನಿಮ್ಮ ಹತ್ರ ಏನಾದರೂ ದಾಖಲೆಗಳಿರ್ಬೋದು ಅಥವಾ ನಿಮ್ಮ ಕಂಪ್ಲೇಂಟ್ ಇದ್ರೆ ಅನಾನಿಮಿಟಿನೂ ಮೇಂಟೈನ್ ಮಾಡ್ತೀವಿ, ಮತ್ತೆ ನಿಮ್ಗೆ ಬೇಕಾ ಅಗತ್ಯ ರಕ್ಷಣೆ ಇದನ್ನು ನಾವು ಕೊಡ್ತೀವಿ. ಅದನ್ನ ನಿನ್ನೆನೂ ಕೂಡ ಹೋಮ್ ಮಿನಿಸ್ಟರ್ ಅವರು ಪುನರುಚ್ಚರಿಸಿದ್ದಾರೆ ಇಲ್ಲಿ. ಸೊ ಅದರಿಂದ ಯಾರು ಇವಾಗ ಬಹಳಷ್ಟು ಗಾಳಿ ಸುದ್ದಿ ಹಾಸನದಲ್ಲಿ ಇರ್ಬೋದು, ಹಳೆ ಮೈಸೂರು ಭಾಗದಲ್ಲಿದೆ, ಓಡಾಡ್ತಾ ಇದೆ. ಎಲ್ಲಾನು ಕೂಡ ವಿತೌಟ್ ಕನ್ಫರ್ಮೇಶನ್ ಇರ್ಬೋದು, ವಿತೌಟ್ ಅಫಿಷಿಯಲ್ ನೋಟಿಸ್, ಏನು ಅಫಿಷಿಯಲ್ ನೋಟ್ ಫ್ರಮ್ ಹೋಮ್ ಡಿಪಾರ್ಟ್ಮೆಂಟ್ ಇರೋದು ನಾವು ಕಮೆಂಟ್ ಮಾಡಕ್ ಆಗೋದಿಲ್ಲ. ವಾಟ್ನೂರ್ ವಿಷಯದಲ್ಲಿ ಬಿಜೆಪಿ ಕುತಂತ್ರ ರಾಜಕೀಯ ಒಂದು ವಿಷಯ ಹೇಳಿ, ಕಾಣಿಸ್ಲಿಲ್ಲ ಯಾರು? ಸರ್, ಕೋಟ್ನೂರ್ ವಿಷಯದಲ್ಲಿ ಬಿಜೆಪಿ ಕುತಂತ್ರ ರಾಜಕೀಯ ಮಾಡ್ತಿದೆಯಾ? ಈಗ ಒಂದು ನಿಮಿಷ ಹೇಳ್ತೀನಿ. ಈಗಾಗಲೇ ಬಹಳ ಸ್ಪಷ್ಟಪಡಿಸಿದ್ದೀವಿ. ಹಿಂದೆ ನಡೆದಿರ್ತಕ್ಕಂಥ ಘಟನೆ, ಜನವರಿ 23ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ನಾವೆಲ್ಲರೂ ಖಂಡಿಸಿದ್ದೀವಿ. ಅವಾಗ ಉಮೇಶ್ ಜಾಧವ್ ಅವರು ಖಂಡಿಸಿದ್ರು. ಎಲ್ಲ ಇಡೀ ಕಲಬುರಗಿ ಜಿಲ್ಲೆ ಜನ ನೋಡಿ ಈ ರೀತಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿತ್ತು. ಯಾಕಂದ್ರೆ ಯಾವುದೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಬಸವಣ್ಣನವರಿಗಾಗಲಿ, ಇವತ್ತು ಯಾವುದೇ ಒಬ್ಬ ನಮ್ಮ ಈ ನಾಡಿನ ಏನು ಮಹಾಂತರಿದ್ದಾರೆ, ಸಂತರಿದ್ದಾರೆ, ಅವರ ಒಂದು ಅಪಮಾನ ಮಾಡ್ತಕ್ಕಂಥದ್ದು ನಾವು ಯಾರು ಸಹಿಸ್ಕೊಳಕ್ಕಾಗಲ್ಲ. ಅದು ಸ್ಪಷ್ಟವಾಗಿ ಎಲ್ಲರೂ ಖಂಡನೆ ಮಾಡಿದ್ದಾರೆ. ಅದಾದ್ಮೇಲೆ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ಮನ್ನಿ. ಯಾಕಂದ್ರೆ ನಾವು ಯಾವತ್ತೂ ಕೂಡ ಎಂಥದೇ ಸಂದರ್ಭ ಇರಲಿ, ಕಾನೂನು ಸುವ್ಯವಸ್ಥೆ ಎಲ್ರಿಗೂ ಒಂದೇ ಆಗಿರ್ತದೆ, ಎಲ್ಲರೂ ಒಂದೇ ಆಗಿರ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಭಾವನೆ ಇದೆ. ಈಗ ಯಾವುದೇ ವ್ಯಕ್ತಿ ಕಾನೂನು ಕೈಗೆ ತೆಗೆದುಕೊಳ್ಳೋಂಗಿಲ್ಲ. ಅದೇನೇ ಘಟನೆ ಆಗಿರ್ಲಿ, ಎಲ್ಲರೂ ಕಾನೂನಿನ ಅಡಿಯಲ್ಲೇ ಅದಕ್ಕೆ ಪರಿಹಾರ ಹುಡುಕ್ಬೇಕು. ಹಾಗಾಗಿ ಯಾರು ಕಾನೂನನ್ನ ಕೈಯಲ್ಲಿ ತಗೊಳ್ತಾರೆ, ಯಾರೇ ಇರ್ಲಿ ಅವರು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ತದೆ. ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಯಾರು ಕಾನೂನನ್ನ ತಮ್ಮ ಕೈಯಲ್ಲಿ ತೆಗೆದುಕೊಳ್ತಕ್ಕಂಥದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾರು ನಿಮ್ಗೆ ಏನಾದ್ರೂ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ, ಯಾರಿಗಾದ್ರೂ ಘಟನೆ ಆಗಿದ್ರೆ, ಇವತ್ತು ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಯಾರು ಟು ಸೀಕ್ ಲೀಗಲ್ ರೆಮಿಡಿ. ಅವರು FIR ಮಾಡ್ಬೋದು, ಅದಕ್ಕೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, FIR ಮಾಡ್ಬೋದು. ಆಮೇಲೆ ಅವ್ರು ಏನೇ ಇದ್ರು ಕಾನೂನು ರೀತಿ ಹೋರಾಟ ಮಾಡಬೇಕು ವಿನ ಕಾನೂನು ಕೈಯಲ್ಲಿ ಯಾರೇ ಇರಲಿ ತೆಗೆದುಕೊಂಡ್ರೆ ನಾವು ಸಹಿಸಲ್ಲ, ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಸಮಾಜದ ಮೀಟಿಂಗ್ ಬಿಜೆಪಿ ನಾಯಕರನ್ನ ಡೋರೆಮನ್ ಅಂತಾರೆ, ನೋಡಿ ಸುಮ್ಮನೆ ಈಗ ಕೇಳಿ ಒಂದು ನಿಮಿಷ ಆಗ್ತಾ ಇಲ್ಲ. ಈಗೇನಾಗುತ್ತೆ, ಅಧಿಕಾರ ದರ್ಪ ನಮಗೇನು, ನನಗೂ ಇಲ್ಲ, ಪ್ರಿಯಾಂಕಗೂ ಇಲ್ಲ. ಇದೇನು ಅಧಿಕಾರ ನಮಗೇನು ಹೊಸದಲ್ಲ. ಏನು ಹೊಸದಾಗಿ ನಾವೇನು ಮಂತ್ರಿಗಳಾಗಿಲ್ಲ. ಹಾಗಾಗಿ ಇದನ್ನು ನಮಗೇನು ಅಧಿಕಾರ ದರ್ಪನೂ ಇಲ್ಲ. ನಮ್ಮ ಉದ್ದೇಶ ನಾವು ಜನರ ಸೇವೆ ಮಾಡಬೇಕು, ನಮ್ಮ ಕೈಲಾದಷ್ಟು ನಮ್ಮ ನಗರ, ನಮ್ಮ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೇವೆ. ನಾವು ದರ್ಪ ತೋರಿ ಇಲ್ಲಿ ಮೆರೆಯಕ್ಕಂತೂ ನಾವು ಬಂದಿಲ್ಲ. ಹಾಗಾಗಿ ನಾವು ನೋಡಿ, ಅವರು ನಮಗೆ ಸಾಕಷ್ಟು ಬಾರಿ ಅಣಕ್ ಮಾಡ್ತಾರೆ, ನಾವು ರಾಜಕೀಯವಾಗಿ ಅಣಕ್ ಮಾಡ್ತೀವಿ. ಅದನ್ನ ಟೇಕ್ ಇಟ್ ಇನ್ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್. ಇಲ್ಲ ಇಲ್ಲ, ಅವ್ರು ಅಂದ್ರೆ ಯಾರೋ ಜನ ಇಲ್ಲ ಅಲ್ಲಿ ನಮ್ಮ ಗುಲ್ಬರ್ಗ ನಾರ್ತ್ ಹಿಂದ್ ಹೇಳ್ಯಾರ. ಅವ್ರು ಏನೋ ಹೇಳಿದಕ್ಕೆ ಇವ್ರು ಅಂದಿದ್ದಾರೆ, ಇವರಾಗಿ ಅವ್ರು ಹಿಂಗೆ ಅಂತೇಳಿ ವೈಯಕ್ತಿಕವಾಗಿ ಪ್ರಿಯಾಂಕ್ ಅಂದಿಲ್ಲ. ಯಾಕಂದ್ರೆ ಆ ಸಭೆಯಲ್ಲಿ ನಾನು ಇದ್ದೆ. ಇದ್ದಿದ್ರಲ್ಲಿ ಇವ್ರು ಏನೋ ಮಾತಾಡುವಾಗ ಏನೋ ಅವರು
ಅವ್ರೇನು ಈ ರೀತಿ ಗುಲ್ಬರ್ಗಾದಲ್ಲಿ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಏನೋ ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ರಿಂದ ಅವರು ಈ ಬೇರೆ ಸೈಡಿಗೆ ನಿಂತವ್ರು ಹೇಳಿದ್ರು ಇವ್ರು ಹೇಳಿದ್ದಲ್ಲ ಅದು. ಹಾಗಾಗಿ ನಾವು ಯಾವುದೇ ನೇರವಾಗಿ ನಾವು ಅಟ್ಯಾಕ್ ಮಾಡಿದ್ವಿ ಅಂದ್ರೆ ಕೆಲಸ ಮಾಡಿಲ್ಲ ಅಂತ ಮಾಡಿದ್ವಿ, ಹೌದ್ ತಾನೆ? ಇವತ್ತು ಕೆಲಸ ಮಾಡಿಲ್ಲ, ಇವ್ರ ಕರ್ತವ್ಯ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಮಾಡಿದ್ವಿ. ನಾವು ವೈಯಕ್ತಿಕ ಟೀಕೆ ಯಾರಿಗೂ ಮಾಡಿಲ್ಲ, ವೈಯಕ್ತಿಕ ಯಾರಿಗೂ ಕೀಳ್ಮಟ್ಟಕ್ಕೆ ಹೇಳುದು ನಾವು ಟೀಕೆ ಮಾಡ್ತಕ್ಕಂತ ಜಾಯಮಾನ ನಮ್ದಲ್ಲ. ಎಲ್ಲ ಪ್ರಿಯಾಂಕ್ ಖರ್ಗೆ ಅವ್ರು ನೆಲದ ಮೇಲೆ ಇಲ್ಲ, ಅವರು ಗಾಳಿಯಲ್ಲಿದ್ದಾರೆ, ಅದಕ್ಕೆ ಏನೇನೋ ಮಾತಾಡ್ತಾರೆ. ನೋಡಿ, ಪ್ರಿಯಾಂಕ್ ಅವರು ನೆಲದ ಮೇಲೆ ಇದ್ದಾರೆ, ನಾವು ನೆಲದ ಮೇಲೆ ಇದೀವಿ, ಅಜಯ್ ಸಿಂಗ್ ನಾವೆಲ್ಲ ನೆಲದ ಮೇಲೆ ಓಡಾಡೋ ಜನ ನಾವು. ಅವ್ರು ಗಾಳಿಯಲ್ಲಿ ಓಡಾಡೋರು ಯಾರು ಗೊತ್ತಾ? ಅವ್ರು ಎಂದೂ ಯಾರಿಗೂ ಭೇಟಿ ಆಗದೇನೆ ಅಲ್ಲಿ ಇದರಲ್ಲಿ ಸುಮ್ಮನೆ ಈ ರೀತಿ ನೋಡಿ. ನೀವು ನಮ್ಮನ್ನ ಯು ವಾಂಟ್ ಟು ಅನಲೈಸ್ ದಿಸ್, ಯು ಸಿ ಅವರ್ ವರ್ಕ್. ನಾವು ಏನ್ ಕೆಲಸ ಮಾಡಿದೀವಿ, ನಮ್ಮ ದಿನನಿತ್ಯ ನಮ್ಗೆ ಏನು ದಿನಚರಿ ಇದೆ, ನಾವು ಹೆಂಗ್ ಜನರಿಗೆ ಭೇಟಿ ಆಗ್ತೀವಿ, ಜನರಿಗೆ ಹೆಂಗ್ ಸ್ಪಂದಿಸ್ತೀವಿ ಅಂತಕ್ಕಂಥದ್ದು ನೀವು ನೋಡ್ಬೇಕಾಗ್ತದೆ. ಸುಮ್ಮನೆ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ ಮೇಲೆ ಏನಂತ ಅಂದ್ರೆ ನಾವು ಮಿನಿಸ್ಟರ್ ಆಗಿದ್ವಿ ಅಂತ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಭಾವನೆ. ನಾವಂತೂ ಅವ್ರು ಮಿನಿಸ್ಟರ್ ಆಗಿ ಅಂತ ಬಯಸಿದ್ವಿ. ನಾವು ಬಿಜೆಪಿ ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗ ನಾವು ಫೋನ್ ಮಾಡಿ ಹೇಳಿದ್ವಿ, ನೀವು ಯಾರಾದ್ರೂ ಮಿನಿಸ್ಟರ್ ಆಗಿರಪ್ಪ ನಮ್ಮ ಕಲಬುರಗಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ನಾವು ವಿ ಆರ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ನಾವು ಅವರು ಯಾರಾದ್ರೂ ಮಿನಿಸ್ಟರ್ ಆದ್ರೆ ನಾವು ಅಸಹ್ಯ ಪಟ್ಟಿಲ್ಲ. ನಾವೇನ್ ಹೇಳಿದ್ವಿ, ನೀವು ಮಂತ್ರಿ ಆದ್ರಿ, ಯಾರಾದ್ರೂ ಮಂತ್ರಿ ಆದ್ರೆ ನಮ್ಮ ಜಿಲ್ಲೆ ಒಳ್ಳೇದಾಗ್ತದೆ. ನಾವು ಮಂತ್ರಿ ಆಗಿದೀವಿ, ಅವರು ನೋಡಿ, ಇದು ಡೆಮೋಕ್ರಸಿ ಇದೆ. ಈ ಡೆಮೋಕ್ರಸಿಯಲ್ಲಿ ವಿರೋಧ ಪಕ್ಷಕ್ಕೆ ಒಂದು ಕರ್ತವ್ಯ ಇದೆ, ಅಧಿಕಾರದಲ್ಲಿ ಇರ್ತಕ್ಕಂಥ ಆಳುವ ಪಕ್ಷಕ್ಕೆ ಒಂದು ಕರ್ತವ್ಯ ಇದೆ, ಮಿನಿಸ್ಟರ್ ಒಂದು ಕರ್ತವ್ಯ ಇದೆ, ಒಬ್ಬ ಅಪೋಸಿಷನ್ MLA ರೂಲಿಂಗ್ MLA ತಮ್ಮ ಕರ್ತವ್ಯ. ಅವರು ತಮ್ಮ ಕರ್ತವ್ಯಗಳನ್ನ ಯಾರಕ್ಕೆ ಉಪಯೋಗ ಮಾಡಬೇಕು ಅಂದ್ರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ, ಅವರ ಮತಕ್ಷೇತ್ರದ ಒಂದು ಅಭಿವೃದ್ಧಿಗಾಗಿ ಮತ್ತು ಸಾರ್ವಜನಿಕರಲ್ಲಿ ನೋಡಿ ಬಹಳ ಇದು ಇಂಪಾರ್ಟೆಂಟ್ ಇದೆ. ಪ್ರೆಸ್ ಅವ್ರಿಗೆ ನನ್ನ ಮನವಿ ಇದೆ, ಸಾರ್ವಜನಿಕವಾಗಿ ಶಾಂತಿ ಸುವ್ಯವಸ್ಥೆ ನೆಲೆಸ್ತಕ್ಕಂಥ ಕೆಲಸ ಮಾಡೋದು ಎಲ್ಲಾ ಶಾಸಕರ ಕರ್ತವ್ಯ, ಬರೀ ಮಂತ್ರಿಗಳದು ಸರ್ಕಾರದಲ್ಲ. ಇದು ಎಲ್ಲಾ ಜನಪ್ರತಿನಿಧಿಗಳ ಒಂದು ಕರ್ತವ್ಯ. ಏನಂದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆನ ನೆಲೆಸಬೇಕು, ಅದ್ರ ಕಡೆ ನಮ್ಮ ಗಮನ ಇರಬೇಕು. ಆದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಬಿಜೆಪಿಯವರ ಒಂದಾದ್ರೂ ಮಾತು ಏನು ಸೌಹಾರ್ದತೆ ಮಾತುಗಳಿದೆಯಾ? ಅಥವಾ ನಾವು ಎಂದಾದ್ರೂ ಬಿಜೆಪಿಯವರಿಗೆ ಏನೋ ಸಮಾಜ ಹೊಡಿತಕ್ಕಂತ ಮಾತಾಡಿದೀವ? ನಾವೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆದ್ರೆ ಬಿಜೆಪಿಯವರು ಇವತ್ತು ಒಂದು ವರ್ಗವನ್ನ ಘೋಷಣೆ ಮಾಡ್ತಕ್ಕಂಥದ್ದು, ಕೆಲವೊಂದು ಅಂದ್ರೆ ಸೋಷಿಯಲ್ ಜನಾಂಗದವ್ರು ಹಿಂಗೆ, ಅಲ್ಪಸಂಖ್ಯಾತರಿಗೆ ಹಂಗೆ, ಹಿಂದುಳಿದವ್ರು ಹಿಂಗೆ ಅಂತ ಹೇಳಿ ಅವ್ರ ಭಾವನೆಗಳಿವೆ. ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಭಾವನೆ.